ಹೇಳ್ತಾ ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ವಿಜ್ಞಾನದಲ್ಲಿರ್ತಕ್ಕಂಥ 2ನೇ ಪಾಠ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು. ಸೊ ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಸೊ ಭಾಳ ರಿಕ್ವೆಸ್ಟ್ ಇತ್ತು, ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಪ್ರಾರಂಭಿಸ್ತೀನಿ. ಸೊ ಫಸ್ಟ್ ಇತ್ತು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತಕ್ಕಂಥದ್ದು. ಒಂದು 4 ಪ್ರಶ್ನೆಗಳಿದ್ದಾವೆ. ಮೊದಲ ಪ್ರಶ್ನೆ, ಸೂಕ್ಷ್ಮಜೀವಿಗಳನ್ನು ಡ್ಯಾಶ್ ಸಹಾಯದಿಂದ ಕಾಣಬಹುದು ಅಂತ ಕೇಳಿದರು. ಉತ್ತರ ಸೂಕ್ಷ್ಮದರ್ಶಕ. ಎರಡನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ಥಿರೀಕರಿಸ್ತವೆ. ಉತ್ತರ ನೈಟ್ರೋಜನ್. ಮೂರನೇದು, ಆಲ್ಕೋಹಾಲನ್ನು ಡ್ಯಾಶ್ ಸಹಾಯದಿಂದ ಉತ್ಪಾದಿಸಲಾಗ್ತದೆ. ಈಸ್ಟ್. ನಾಲ್ಕನೇದು, ಕಾಲರಾ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ. ಸೊ ಬ್ಯಾಕ್ಟೀರಿಯಾ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಗುರುತಿಸಿ ಬರೀಬೇಕು. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸ್ತಾರೆ ಅಂತ ಕೇಳಿದರು. ಸರಿಯಾದ ಉತ್ತರ ಆಲ್ಕೋಹಾಲ್. ಕೆಳಗಿನದು ಪ್ರತಿಜೈವಿಕ ಅಂತ ಕೇಳಿದರು. ಸೊ ಅದರಲ್ಲಿ ಸ್ಟ್ರೆಪ್ಟೊಮೈಸಿನ್ ಅಂತಕ್ಕಂಥದ್ದು ಪ್ರತಿಜೈವಿಕ ಆ್ಯಂಟಿಬಯೋಟಿಕ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟಾಜೋವಗಳ ವಾಹಕ ಅಂತ ಕೇಳಿದರು. ಆಪ್ಷನ್ ಎ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ನೊಣ ಅಂತಕ್ಕಂಥದ್ದು ಸರಿ ಇದೆ. ಇನ್ನು ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಈಸ್ಟ್ ಕೋಶಗಳ ಬೆಳವಣಿಗೆ ಅನ್ನೋದು ಸರಿ ಇತ್ತು. ಇನ್ನು ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಹುದುಗುವಿಕೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಹೊಂದಿಸಿ ಬರೀಬೇಕಾಗಿತ್ತು. ಸೊ ಇದರಲ್ಲಿ 2 ಕಾಲಮ್ಗಳನ್ನು ಕೊಟ್ಟಿದ್ರು ಸರ್. ನಾನು ಸರಿಯಾದ ಕಾಲಮ್ಗಳನ್ನು ಸಹಿತ ಕೂಡ ಬರೆದಿದ್ದೀನಿ. ಸೊ ಬ್ಯಾಕ್ಟೀರಿಯಾ ಕಾಲರಾಗೆ ಕಾರಣ, ರೈಜೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಮಾಡ್ತದೆ, ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ತಯಾರಿಕೆ, ಈಸ್ಟ್ ಬ್ರೆಡ್ ತಯಾರಿಕೆ, ಪ್ರೋಟೋಜೋವಾ ಮಲೇರಿಯಾಗೆ ಕಾರಣ, ವೈರಸ್ ಏಡ್ಸ್ಗೆ ಕಾರಣ ಅಂತಕ್ಕದ್ದನ್ನು ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಸೂಕ್ಷ್ಮಜೀವಿಗಳನ್ನು ಬರಿಗಣ್ಣಿನಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಅಂತ ಕೇಳಿದರು. ಉತ್ತರ, ಸೂಕ್ಷ್ಮಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅವುಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು? ಫಸ್ಟ್ ಬ್ಯಾಕ್ಟೀರಿಯಾ, ಎರಡನೇದು ಶಿಲೀಂಧ್ರ, 3 ಪ್ರೋಟೋಜೋವಾ, 4ನೇದು ಬಂದುಬಿಟ್ಟು ಶೈವಲಗಳು ಅಂತಕ್ಕಂಥದ್ದು ಉತ್ತರದಲ್ಲಿ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಿಸುವ ಸೂಕ್ಷ್ಮಜೀವಿಗಳನ್ನು ಕೇಳಿದರು. ಸೊ ಅದರಲ್ಲಿ ರೈಜೋಬಿಯಂ ಒಂದು ಬರ್ತದೆ, ಇನ್ನೊಂದು ಸಯನೋಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬರೆದ್ರೆ ಸಾಕು. ಇನ್ನು ಭಾಳ ಸರಿ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಏನಪ್ಪ ಅಂದ್ರೆ ಸೂಕ್ಷ್ಮಜೀವಿಗಳ ಉಪಯುಕ್ತತೆ ಅಥವಾ ಲಾಭಗಳನ್ನು ಕೇಳ್ತಾರೆ. ಇಲ್ಲಿ 10 ಸಾಲುಗಳಲ್ಲಿ ಬರೀರಿ ಅಂತ ಕೇಳಿದರು. ಸೊ ಒಂದೇದು ಗೊತ್ತಿರಲಿ, ಈ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಮೊಸರು ಉಂಟು ಮಾಡೋದನ್ನು ಉತ್ತೇಜಿಸ್ತದೆ. ಆಮೇಲೆ ಇದು ಹಾಲಿನಲ್ಲಿರೋ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲನ್ನು ಮೊಸರನ್ನಾಗಿ ಮಾಡ್ತದೆ. ಆಮೇಲೆ ಬ್ಯಾಕ್ಟೀರಿಯಾವನ್ನು ಗಿಣ್ಣು, ಉಪ್ಪಿನಕಾಯಿ ಮತ್ತು ಈ ಥರ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನು ಅಕ್ಕಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಹುದುಗುವಿಕೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿದ್ದಾವೆ. ಇನ್ನು ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ತಾರೆ. ಇನ್ನು ಈಸ್ಟನ್ನು ಮದ್ಯ ಅಥವಾ ವೈನ್ನ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸ್ತಾರೆ. ಇನ್ನು ಹಲವಾರು ಪ್ರತಿಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಲ್ಲಿ ಉತ್ಪಾದಿಸ್ತಾರೆ. ಇನ್ನು ಮನುಷ್ಯರು ಅಥವಾ ಪ್ರಾಣಿಗಳನ್ನು ರಕ್ಷಿಸಲು ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮಜೀವಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಗಳನ್ನು ತಯಾರಿಸ್ತಾ ಇದ್ದಾರೆ. ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ಸಾರಜನಕವನ್ನು ಸ್ಥಿರೀಕರಣವನ್ನು ಮಾಡ್ತವೆ. ಇನ್ನು ಸೂಕ್ಷ್ಮಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳನ್ನಾಗಿ ಪರಿವರ್ತಿಸ್ತವೆ ಅಂತಕ್ಕಂಥ ಒಂದು ಪಾಯಿಂಟ್ ಬರೆದ್ರೆ ಸಾಕು. ಇನ್ನು ಸೂಕ್ಷ್ಮಜೀವಿಗಳಿಂದಾಗುವ ಹಾನಿಗಳ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಮುಂಚೆ ನಾವೆಲ್ಲ ಲಾಭ ನೋಡಿದ್ದೀವಿ. ಇನ್ನು ಹಾನಿಗಳನ್ನು ನಾವೇನು ಮಾಡಬೇಕಾಗಿದ್ದಪ್ಪ ಅಂತಂದರೆ ನೋಡಬೇಕು. ಇಲ್ಲಿ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಅವು ಉದಾಹರಣೆಗೆ ಶೀತ, ಇನ್ಫ್ಲೂಯೆನ್ಸಾ, ಪೋಲಿಯೋ, ಸಿತಾಳೆ ಸಿಡುಬು ಮುಂತಾದ ರೋಗಗಳು ವೈರಸ್ಗಳಿಂದ ಬರ್ತವೆ. ಇನ್ನು ಬೇದಿ ಮತ್ತು ಮಲೇರಿಯಾಗಂಥ ರೋಗಗಳು ಪ್ರೋಟೋಜೋವಾಗಳಿಂದ ಬರ್ತವೆ. ಇನ್ನು ಟೈಫಾಯ್ಡ್ ಮತ್ತು ಕ್ಷಯ ರೋಗಗಳು ಬ್ಯಾಕ್ಟೀರಿಯಾದಿಂದ ಬರ್ತವೆ. ಇನ್ನು ಕೆಲವು ಸೂಕ್ಷ್ಮಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡ್ತವೆ. ಇನ್ನು ನಮ್ಮ ಆಹಾರದ ಮೇಲೆ ಬೆಳೀತಕ್ಕಂಥ ಸೂಕ್ಷ್ಮಜೀವಿಗಳು ಆಹಾರವನ್ನು ವಿಷಕಾರಿ ಪದಾರ್ಥಗಳನ್ನಾಗಿ ಉತ್ಪಾದಿಸಿ ಆಹಾರವನ್ನು ವಿಷಯುಕ್ತವನ್ನಾಗಿ ಮಾಡ್ತವೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ ಲಾಸ್ಟ್ ಕ್ವಶನ್, ಪ್ರತಿಜೈವಿಕಗಳು ಎಂದರೇನು? ಈ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದರು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ಕಡೆಯ ಉತ್ತರ ಇತ್ತು, ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಔಷಧಿಗಳನ್ನೇ ನಾವು ಪ್ರತಿಜೈವಿಕ ಅಂತ ಕರಿತೀವಿ.
ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳೇನಪ್ಪ ಅಂದರೆ ಅರ್ಹ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬೇಕು, ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸಬೇಕು, ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬಾರದು ಅನ್ನೋದನ್ನು ಬರೆದರೆ ಸಾಕು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.